ಪ್ರಿಯ ವಿದ್ಯಾರ್ಥಿಗಳೇ, ನಾವೀಗಾಗಲೇ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಸ್ವಾಗತ. ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಏನಪ್ಪಾ ಅಂದ್ರೆ ನಾವು ಪೋರ್ಚುಗೀಸರ ಬಗ್ಗೆ, ಡಚ್ಚರ ಬಗ್ಗೆ, ಹಾಗೆಯೇ ಇಂಗ್ಲಿಷರ ಬಗ್ಗೆ ತಿಳಿದುಕೊಂಡಿದ್ವಿ. ಮಸಾಲೆ ಪದಾರ್ಥಗಳ ಆಸೆಯಿಂದಾಗಿ ಭಾರತಕ್ಕೆ ಐರೋಪಿಯನ್ ರಾಷ್ಟ್ರದವರು ಬಂದರು. ವ್ಯಾಪಾರದ ಏಕೀಕರಣ ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮ ದೇಶಕ್ಕೆ ಬಂದಂತಹ ಈ ಯುರೋಪಿಯನ್ನರ ಬಗ್ಗೆ ನಾನು ಈಗಾಗಲೇ ನಿಮಗೆ ಮೊದಲನೇ ಭಾಗ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ. ಹಾಗೆ ವಿದ್ಯಾರ್ಥಿಗಳೇ, ಮಹತ್ವಾಕಾಂಕ್ಷೆಗಳಂತಹ ಫ್ರೆಂಚರ, ಗವರ್ನರ್ ಜನರಲ್ ಡುಪ್ಲೆ ಹಾಗೂ ಇಂಗ್ಲಿಷರ ಒಂದು ಪ್ರಾಬಲ್ಯತೆಯನ್ನ ನಾವು ಭಾರತದಲ್ಲಿ ನೋಡಬಹುದು. ಆ ಪ್ರಾಬಲ್ಯತೆಗಳೇ ಮೊದಲನೆಯ, ಎರಡನೆಯ ಹಾಗೂ ಮೂರನೆಯ ಕರ್ನಾಟಕ ಯುದ್ಧಕ್ಕೆ ಕಾರಣ ಆಯಿತು ಅಂತ ನಾವು ಹೇಳಬಹುದು. ವಿದ್ಯಾರ್ಥಿಗಳೇ, ಹಾಗಿದ್ರೆ ನಾವು ಆ ಮೊದಲನೆಯ, ಎರಡನೆಯ, ಮೂರನೆಯ ಕರ್ನಾಟಕ ಯುದ್ಧಗಳನ್ನ ಸವಿಸ್ತಾರವಾಗಿ ಒಂದು ವಿಡಿಯೋವನ್ನ ನೋಡಿಕೊಂಡು ಬರೋಣ. ಹಾಗಿದ್ರೆ ಬನ್ನಿ ಮಕ್ಕಳೇ, ಹಾಗಿದ್ರೆ ಮೊದಲನೇ ಕರ್ನಾಟಕ ಯುದ್ಧ, ಎರಡನೇ ಕರ್ನಾಟಕ ಯುದ್ಧ, ಮೂರನೆಯ ಕರ್ನಾಟಕ ಯುದ್ಧ ಕುರಿತಾದಂತಹ ಒಂದು ಅದ್ಭುತವಾದಂತಹ ಧ್ವನಿ ಇರುವಂತಹ ಅದ್ಭುತ ವಿಡಿಯೋವನ್ನ ನಾನು ನಿಮಗೆ ತೋರಿಸಕ್ಕೆ ಇಷ್ಟಪಡ್ತೀನಿ. ಅದರ ಮೂಲಕ ಅದರಲ್ಲಿ ಬರುವಂತಹ ಲೈನ್ಗಳನ್ನ ನೀವು ನೋಟ್ಸ್ ಮಾಡಿಟ್ಕೋಬಹುದು. ಮೊದಲನೇ ಕರ್ನಾಟಕ ಯುದ್ಧಕ್ಕೆ ಕಾರಣಗಳು ಮತ್ತು ಅದರ ಪರಿಣಾಮಗಳು, ಎರಡನೇ ಕರ್ನಾಟಕ ಯುದ್ಧದ ಕಾರಣಗಳು ಮತ್ತು ಅದರ ಪರಿಣಾಮಗಳು, ಮೂರನೆಯ ಕರ್ನಾಟಕ ಯುದ್ಧಕ್ಕೆ ಕಾರಣಗಳು ಮತ್ತು ಅದರ ಪರಿಣಾಮಗಳು. ಇದರ ಕುರಿತಾದಂತಹ ವಿಡಿಯೋವನ್ನ ನೀವು ನೋಡಿಕೊಂಡು ಬಂದು ಅದಕ್ಕೆ ಸಂಬಂಧಪಟ್ಟಂತಹ ನೋಟ್ಸ್ ಅನ್ನು ಸಹ ಬರೆದುಕೊಳ್ಳಬಹುದು. ಫ್ರೆಂಚರ ಒಂದು ಅವನತಿ ಹೇಗಾಯಿತು ಈ ಕರ್ನಾಟಕ ಯುದ್ಧಗಳ ಮೂಲಕ, ಬ್ರಿಟಿಷರು ಹೆಂಗೆ ತಮ್ಮದಾದಂತಹ ಪ್ರಾಬಲ್ಯವನ್ನ ಮೆರೆಯಲಿಕ್ಕೆ ಶುರು ಮಾಡಿದ್ರು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ನೋಡಿ ಬರ್ತಿರಲ್ಲ ವಿದ್ಯಾರ್ಥಿಗಳೇ? ಹಾಗಿದ್ರೆ ಸರಿ, ಹಾಗಿದ್ರೆ ಆ ವಿಡಿಯೋವನ್ನ ನೋಡಿ ಮುಂದೆ ನಾವು ಪ್ಲಾಸಿ ಮತ್ತು ಬಕ್ಸರ್ ಕುರಿತಾದಂತಹ ಪಾಠವನ್ನ ವಿಸ್ತರಿಸ್ತಾ ಹೋಗ್ತೇವೆ. ಭಾರತದಲ್ಲಿ ನಡೆದ 3 ಕರ್ನಾಟಕ ಯುದ್ಧಗಳನ್ನ ತಿಳಿದುಕೊಳ್ಳುವ ಮುನ್ನ ಈ ಯುದ್ಧಗಳಿಗೆ ಹಿನ್ನೆಲೆಯಾಗಿದ್ದ ಯುರೋಪಿನ ರಾಜಕೀಯ ವಿದ್ಯಮಾನಗಳನ್ನು ನಾವು ತಿಳಿದುಕೊಳ್ಳಲೇಬೇಕು. ಅದನ್ನು ಬಿಟ್ಟು ನೇರವಾಗಿ ಕರ್ನಾಟಕ ಯುದ್ಧಗಳಿಗೆ ಇಳಿದುಬಿಟ್ರೆ ಈ ಕರ್ನಾಟಕ ಯುದ್ಧಗಳು ಯಾಕೆ ಇದ್ದಕ್ಕಿದ್ದಂಗೆ ಆರಂಭವಾಗ್ತವೆ, ಯಾಕೆ ಏಕಾಏಕಿ ನಿಂತು ಹೋಗ್ತವೆ ಎಂಬುದು ನಮಗೆ ಅರ್ಥವಾಗುವುದೇ ಇಲ್ಲ. ಸ್ನೇಹಿತರೆ, 17-18ನೇ ಶತಮಾನದ ಯುರೋಪಿನ ರಾಜಕೀಯ ವಿದ್ಯಮಾನಗಳನ್ನು ನಾವು ಅವಲೋಕಿಸಿದಾಗ ನಮಗೆ ಒಂದು ಸ್ಪಷ್ಟ ಬೆಳವಣಿಗೆ ಎದ್ದು ಕಾಣುತ್ತದೆ. ಅದೇಂದ್ರೆ, ಈ ವೇಳೆಗೆ ಯುರೋಪ್ನಲ್ಲಿ ನಡೆದ ಯಾವುದೇ ಯುದ್ಧದಲ್ಲೂ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶಗಳು ಒಂದೇ ಬಣದಲ್ಲಿ ಇರೋದು ಕಾಣೋದೇ ಇಲ್ಲ. ಉದಾಹರಣೆಗೆ, ಯುರೋಪ್ನಲ್ಲಿ ನಡೆದ ಆಸ್ಟ್ರಿಯನ್ ಉತ್ತರಾಧಿಕಾರ ಯುದ್ಧವಾಗಿರಬಹುದು ಅಥವಾ ಸಪ್ತವಾರ್ಷಿಕ ಯುದ್ಧವಾಗಿರಬಹುದು. ಈ ಯುದ್ಧಗಳಲ್ಲಿ ಇಂಗ್ಲೆಂಡ್ ಹಾಗೂ ಫ್ರಾನ್ಸ್ ದೇಶಗಳು ಯಾವಾಗಲೂ ಪರಸ್ಪರ ವಿರುದ್ಧ ಬಣದಲ್ಲಿದ್ದುಕೊಂಡೇ ಹೊಡೆದಾಡಿದವು. ಯುರೋಪಿನ ಅನೇಕ ದೇಶಗಳು ತಮ್ಮ ಬಣಗಳನ್ನ ಆಗಾಗ ಬದಲಿಸ್ತಾ ಇದ್ರೂ ಕೂಡ ಈ ಇಂಗ್ಲೆಂಡ್ ಹಾಗೂ ಫ್ರಾನ್ಸ್ಗಳು ಮಾತ್ರ ಒಂದೇ ಬಣದೊಳಕ್ಕೆ ಬರಲೇ ಇಲ್ಲ. ಅವು ಪರಸ್ಪರ ವಿರೋಧಿ ಬಣದಲ್ಲೇ ಉಳಿದುಕೊಂಡಿದ್ವು. ಇದಕ್ಕೆ ಮುಖ್ಯ ಕಾರಣ ಯುರೋಪ್ ಹಾಗೂ ಪ್ರಪಂಚದಾದ್ಯಂತ ಈ 2 ದೇಶಗಳ ನಡುವೆ ಇದ್ದ ವ್ಯಾಪಾರದ ಪೈಪೋಟಿ. ಈ ವ್ಯಾಪಾರದ ಪೈಪೋಟಿಯಿಂದಾಗಿಯೇ ಇಂಗ್ಲೆಂಡ್ ಹಾಗೂ ಫ್ರಾನ್ಸ್ ದೇಶಗಳು ಪರಸ್ಪರ ಬದ್ಧ ಶತ್ರು ರಾಷ್ಟ್ರಗಳಾಗಿದ್ದವು. ಹೀಗಾಗಿಯೇ ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಗಳ ನಡುವೆ ನಡೆದಂತಹ 3 ಕರ್ನಾಟಕ ಯುದ್ಧಗಳನ್ನ ಅವಲೋಕಿಸುವಾಗ ಈ 2 ದೇಶಗಳ ಶತ್ರುತ್ವದ ಹಿನ್ನೆಲೆ ನಮಗೆ ಸ್ಪಷ್ಟವಾಗಿ ನೆನಪಿರಬೇಕಾಗ್ತದೆ. ಸ್ನೇಹಿತರೆ, ಭಾರತದಲ್ಲಿ ವ್ಯಾಪಾರ ಮಾಡಿ ಅಪಾರವಾದ ಲಾಭವನ್ನು ಗಳಿಸುವ ಉದ್ದೇಶದಿಂದ ಬಂದವರೇ ಯುರೋಪಿಯನ್ನರು. ಇವರಲ್ಲಿ ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು ಹಾಗೂ ಇಂಗ್ಲಿಷರು ಪ್ರಮುಖರಾಗಿದ್ದಾರೆ. ಭಾರತಕ್ಕೆ ವ್ಯಾಪಾರಿಗಳಾಗಿ ಬಂದ ಈ ಯುರೋಪಿಯನ್ನರು ನಮ್ಮ ದೇಶೀಯ ರಾಜರ ಆಂತರಿಕ ಕಲಹಗಳನ್ನು ದಾಳವಾಗಿ ಬಳಸಿಕೊಂಡು ತಾವು ಅಧಿಕಾರಕ್ಕೆ ಬರಲಿಕ್ಕೆ ಪ್ರಯತ್ನಿಸಿದರು. ಇದಕ್ಕಾಗಿ ಅವರು ಅನೇಕ ಯುದ್ಧಗಳನ್ನು ನಡೆಸಿದರು. ಅದರಲ್ಲಿ ಇಂಗ್ಲಿಷರು ಹಾಗೂ ಫ್ರೆಂಚರ ನಡುವಿನ ಯುದ್ಧಗಳು ಬಹಳ ಮುಖ್ಯ.
ಇಂಗ್ಲಿಷರು ಹಾಗೂ ಫ್ರೆಂಚರ ನಡುವೆ ಅಧಿಕಾರಕ್ಕಾಗಿ ಸುಮಾರು 20 ವರ್ಷಗಳ ಕಾಲ ನಡೆದ ಯುದ್ಧಗಳೇ ಕರ್ನಾಟಿಕ್ ಯುದ್ಧಗಳು. ಈ ಯುದ್ಧಗಳು ಕರ್ನಾಟಿಕ್ ಪ್ರದೇಶದಲ್ಲಿ ನಡೆದಿದ್ದರಿಂದ ಇವುಗಳನ್ನ ಕರ್ನಾಟಿಕ್ ಯುದ್ಧಗಳು ಎಂದು ಕರೀತಾರೆ. ಭಾರತದ ಕೋರಮಂಡಲ ತೀರದ ಪಶ್ಚಿಮಕ್ಕೆ ಇರುವ ಹಿನ್ನಾಡಿನ ಪ್ರದೇಶವನ್ನ ಕರ್ನಾಟಿಕ್ ಪ್ರದೇಶ ಎನ್ನುತ್ತಾರೆ. ಇದು ಮೊಘಲರ ಕಾಲದಲ್ಲಿ ಸಣ್ಣ ಪ್ರಾಂತ್ಯವಾಗಿತ್ತು. ಅದರ ಸುಬೇದಾರನಾಗಿದ್ದಂತಹ ದೋಸ್ತ್ ಅಲಿ ಮೊಘಲರಿಂದ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡು ಆರ್ಕಾಟನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಕರ್ನಾಟಿಕ್ ನವಾಬ ಎನ್ನುವಂತ ಸಂತತಿಯನ್ನ ಆರಂಭಿಸ್ತಾನೆ. ಮುಂದೆ ಅನ್ವರುದ್ದೀನನ್ನು ಕರ್ನಾಟಕದ ನವಾಬನಾಗ್ತಾನೆ. ಈ ಅನ್ವರುದ್ದೀನನ ಕಾಲದಲ್ಲೇ ಕರ್ನಾಟಿಕ್ ಯುದ್ಧಗಳು ಘಟಿಸಿದವು. ಇದೀಗ 1ನೇ ಕರ್ನಾಟಿಕ್ ಯುದ್ಧದ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಯುರೋಪ್ನಲ್ಲಿ ಆಸ್ಟ್ರಿಯಾ ದೇಶದ ಉತ್ತರಾಧಿಕಾರಕ್ಕಾಗಿ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಯುದ್ಧ ಆರಂಭವಾಗುತ್ತದೆ. ಯುರೋಪ್ನ ಈ ದ್ವೇಷದ ಕಿಡಿ ಭಾರತದಲ್ಲಿದ್ದ ಅವರ ಕಂಪನಿಗಳ ನಡುವೆ ಕೂಡ ಕಾಣಿಸಿಕೊಳ್ಳುತ್ತದೆ. ಇದೇ 1ನೇ ಕರ್ನಾಟಿಕ್ ಯುದ್ಧಕ್ಕೆ ಮೂಲ ಕಾರಣ. ಫ್ರೆಂಚ್ ಗವರ್ನರ್ ಆಗಿದ್ದವನು ಡೂಪ್ಲೆ. ಈತ ಸಮರ್ಥ ನಾಯಕನಾಗಿದ್ದ. ಇವನು ಬ್ರಿಟಿಷರ ಶಕ್ತಿ ಕೇಂದ್ರವಾಗಿದ್ದಂತಹ ಮದ್ರಾಸನ್ನು ವಶಪಡಿಸಿಕೊಳ್ಳಲಿಕ್ಕೆ ಯೋಚಿಸ್ತಾನೆ. ಇದಕ್ಕಾಗಿ ಭಾರತದಿಂದ ಅತ್ಯಂತ ದೂರದಲ್ಲಿದ್ದಂತಹ ಮಾರಿಷಸ್ನ ಗವರ್ನರ್ ಆಗಿದ್ದ ಲಾಬಾರ್ಡಿನೆ ಎಂಬಾತನನ್ನ ತನ್ನಲ್ಲಿಗೆ ಕರೆಸಿಕೊಳ್ತಾನೆ. ಇಬ್ಬರು ಸೇರಿ ಬ್ರಿಟಿಷರನ್ನ ಸೋಲಿಸಿ ಮದ್ರಾಸನ್ನ ವಶಪಡಿಸಿಕೊಳ್ತಾರೆ. ಆಗ ಸಂಪೂರ್ಣವಾಗಿ ಹೆದರಿದ ಬ್ರಿಟಿಷರು ಕರ್ನಾಟಕದ ನವಾಬನಾಗಿದ್ದಂತಹ ಅನ್ವರುದ್ದೀನ್ನಲ್ಲಿ ತಮಗೆ ಸಹಾಯ ಮಾಡಬೇಕು ಅಂತ ಬೇಡ್ಕೊಳ್ತಾರೆ. ಅನ್ವರುದ್ದೀನ್ ಬ್ರಿಟಿಷರಿಗೆ ಸಹಾಯ ಮಾಡಲಿಕ್ಕೆ ತನ್ನ ಒಂದು ದೊಡ್ಡ ಸೈನ್ಯವನ್ನೇ ಕಳಿಸಿಕೊಡ್ತಾನೆ. ಆದರೆ ಆ ದೊಡ್ಡ ಸೈನ್ಯವನ್ನ ಡೂಪ್ಲೆಯು ತನ್ನ ಅತ್ಯುತ್ತಮ ತರಬೇತಿ ನೀಡಿದಂತಹ ಭಾರತೀಯ ಸೈನಿಕರು ಇದ್ದಂತಹ ಅತ್ಯಂತ ಚಿಕ್ಕ ಪಡೆಯಿಂದ ನವಾಬನ ಸಾಗರದಂತಹ ಸೈನ್ಯವನ್ನ ಹೀನಾಯವಾಗಿ ಸೋಲಿಸ್ತಾನೆ. ಆದರೆ ಮುಂದೆ ಡೂಪ್ಲೆ ಮತ್ತು ಲಾಬಾರ್ಡಿನೆ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗಿ ಲಾಬಾರ್ಡಿನೆ ತಾನು ಗೆದ್ದಂತಹ ಮದ್ರಾಸನ್ನ ಬ್ರಿಟಿಷರಿಗೆ 40,000 ಪೌಂಡುಗಳಿಗೆ ಮಾರಿ ವಾಪಸ್ಸು ಮಾರಿಷಸ್ಗೆ ಹೊರಟು ಹೋಗ್ತಾನೆ. ಇದರಿಂದ ಸಿಟ್ಟುಕೊಂಡಂತಹ ಡೂಪ್ಲೆ ಏಕಾಂಗಿಯಾಗಿ ಗೆಲ್ಲಲು ತನ್ನ ಸುಸಜ್ಜಿತವಾಗಿ ತರಬೇತಿಗೊಳಿಸಿದ ಅದೇ ಚಿಕ್ಕ ಸೈನ್ಯದ ಮೂಲಕ ನವಾಬ್ ಅನ್ವರುದ್ದೀನನ ದೈತ್ಯಾಕಾರದ ಸೇನೆಯನ್ನ ಅಡಿಯಾರ್ ಯುದ್ಧದಲ್ಲಿ ಹೀನಾಯವಾಗಿ ಸೋಲಿಸ್ತಾನೆ. ಅಡಿಯಾರ್ ಇಂದಿನ ತಮಿಳುನಾಡಿನಲ್ಲಿದೆ. ಈ ಯುದ್ಧವನ್ನ ಸೈಂಟ್ ಥೋಮ್ ಕಾಳಗ ಅಂತ ಕೂಡ ಕರೀತಾರೆ. ಈ ಯುದ್ಧ ನಡೀತಿರುವ ಸಮಯದಲ್ಲೇ ಯುರೋಪ್ನಲ್ಲಿ ನಡೀತಿದ್ದಂತಹ ಬ್ರಿಟಿಷ್ ಮತ್ತು ಫ್ರೆಂಚರ ನಡುವಿನ ಆಸ್ಟ್ರಿಯಾ ಉತ್ತರಾಧಿಕಾರ ಯುದ್ಧವು ಐಲಾ ಶಫೆಲೆ ಒಪ್ಪಂದ ಮೂಲಕ ಕೊನೆಯಾಗಿ ಶಾಂತಿ ಸ್ಥಾಪನೆ ಆಗ್ತದೆ. ಆ ಒಪ್ಪಂದದ ಭಾಗವಾಗಿ ಭಾರತದಲ್ಲೂ ಕೂಡ 1ನೇ ಕರ್ನಾಟಿಕ್ ಯುದ್ಧ ಕೊನೆಯಾಗ್ತದೆ. 1ನೇ ಕರ್ನಾಟಿಕ್ ಯುದ್ಧದ ಪರಿಣಾಮಗಳು ಈ ರೀತಿಯಾಗಿದೆ. ಅತ್ಯಂತ ಸುಸಜ್ಜಿತವಾದ ಸಣ್ಣ ಯುರೋಪಿಯನ್ ಸೈನ್ಯವು ಭಾರತೀಯ ರಾಜರ ದೊಡ್ಡ ಸೈನ್ಯವನ್ನು ಎದುರಿಸಲಿಕ್ಕೆ ಸಾಕಾಗ್ತದೆ ಎನ್ನುವುದನ್ನ ಡೂಪ್ಲೆ ತೋರಿಸಿಕೊಡ್ತಾನೆ. ಬ್ರಿಟಿಷರ ಮದ್ರಾಸು ಪುನಃ ಬ್ರಿಟಿಷರಿಗೆ ಸಿಗ್ತದೆ. ಭಾರತದಲ್ಲಿ ಫ್ರೆಂಚರ ಅಧಿಕಾರದಲ್ಲಿ ಯಾವುದೇ ಬದಲಾವಣೆಗಳು ಆಗೋದಿಲ್ಲ. ಇದೀಗ 2ನೇ ಕರ್ನಾಟಕ ಯುದ್ಧದ ಬಗ್ಗೆ ತಿಳಿದುಕೊಳ್ಳೋಣ. 2ನೇ ಕರ್ನಾಟಕ ಯುದ್ಧ 1749ರಿಂದ 1754. ಕರ್ನಾಟಕ ಹಾಗೂ ಹೈದರಾಬಾದ್ ಪ್ರಾಂತ್ಯಗಳ ಸಿಂಹಾಸನಕ್ಕಾಗಿ ನಡೆದಂತಹ ಅಲ್ಲಿನ ರಾಜರ ಆಂತರಿಕ ಕಲಹಗಳೇ 2ನೇ ಕರ್ನಾಟಕ ಯುದ್ಧಕ್ಕೆ ಕಾರಣ. ಆತ್ಮೇಲೆ ನಮಗೆ ನೆನಪಿನಲ್ಲಿರಬೇಕು, 3 ಕರ್ನಾಟಕ ಯುದ್ಧಗಳಲ್ಲಿ 1 ಮತ್ತು 3ನೇ ಕರ್ನಾಟಕ ಯುದ್ಧಗಳಿಗೆ ಭಾರತದಲ್ಲಿ ನಡೆದ ಯಾವುದೇ ಘಟನೆಗಳು ನೇರ ಕಾರಣ ಆಗಿರಲಿಲ್ಲ. ಆ ಯುದ್ಧಗಳಿಗೆ ಮುಖ್ಯ ಕಾರಣ ಯುರೋಪಿನಲ್ಲಿ ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ಉಂಟಾದಂತಹ ಯುದ್ಧಗಳು. ಅದರ ಪ್ರತಿಫಲನ ಎಂದರೆ ಭಾರತದಲ್ಲಿ 1 ಮತ್ತು 3ನೇ ಕರ್ನಾಟಕ ಯುದ್ಧದ ರೂಪದಲ್ಲಿ ನಡೆಯಿತು ಅಷ್ಟೇ. ಆದರೆ 2ನೇ ಕರ್ನಾಟಕ ಯುದ್ಧ ಹಾಗಲ್ಲ. ಇದಕ್ಕೆ ಯಾವುದೇ ಯುರೋಪಿಯನ್ ಕಾರಣಗಳು ಇರಲಿಲ್ಲ. ಇದು ಫ್ರೆಂಚರು ಮತ್ತು ಬ್ರಿಟಿಷರು ವಿರಾಮದಲ್ಲಿ ಇದ್ದಾಗ ದಕ್ಷಿಣ ಭಾರತದ ರಾಜರುಗಳ ಆಂತರಿಕ ವಿಚಾರದೊಳಗೆ ಹಸ್ತಕ್ಷೇಪ ಮಾಡಿ ಉಂಟಾದ ಅನಗತ್ಯ ಯುದ್ಧ ಎಂದೇ ಹೇಳಬೇಕು. ಈಗ 2ನೇ ಕರ್ನಾಟಕ ಯುದ್ಧವನ್ನ ವಿವರವಾಗಿ ತಿಳ್ಕೊಳ್ಳೋಣ. 1ನೇ ಕರ್ನಾಟಕ ಯುದ್ಧದಿಂದ ಡ್ಯೂಪ್ಲೆಗೆ ಭಾರತೀಯ ರಾಜರ ಬಲಹೀನತೆ ಸ್ಪಷ್ಟವಾಗಿ ತಿಳಿಯಿತು. ಹೀಗಾಗಿ ಭಾರತೀಯ ರಾಜರ ಆಂತರಿಕ ಕಲಹಗಳನ್ನೇ ತನ್ನ ಫ್ರೆಂಚ್ ವಿಸ್ತರಣೆಯ ಅವಕಾಶವಾಗಿ ಬಳಸಿಕೊಳ್ಳಲಿಕ್ಕೆ ಅವನು ಕಾಯ್ತಾ ಇದ್ದ. ಆ ಅವಕಾಶ ಅವನಿಗೆ ತಕ್ಷಣವೇ ಸಿಕ್ಕಿತು ಕೂಡ. ದಕ್ಷಿಣ ಭಾರತದಲ್ಲಿ ಈ ವೇಳೆಗೆ 2 ಕಡೆ ಸಿಂಹಾಸನಕ್ಕಾಗಿ ಅರಮನೆಯೊಳಗೆ ಆಂತರಿಕ ಕಲಹಗಳು ಆರಂಭವಾಗಿದ್ದವು. ಕರ್ನಾಟಕ ಪ್ರಾಂತ್ಯದಲ್ಲಿ ಸಿಂಹಾಸನಕ್ಕಾಗಿ ಅನ್ವರುದ್ದೀನ್ ಮತ್ತು ಚಂದಾ ಸಾಹೇಬ್ನ ನಡುವೆ ಕಿತ್ತಾಟ ಆರಂಭವಾಗಿತ್ತು. ಅದೇ ರೀತಿ ಹೈದರಾಬಾದ್ ಪ್ರಾಂತ್ಯದಲ್ಲಿ ನಾಸಿರ್ ಜಂಗ್ ಹಾಗೂ ಮುಸಾಫಿರ್ ಜಂಗ್ ನಡುವೆಯೂ ಕೂಡ ಸಿಂಹಾಸನಕ್ಕಾಗಿ ಕಿತ್ತಾಟ ಆರಂಭವಾಗಿತ್ತು. ಆಗ ಫ್ರೆಂಚರ ಡೂಪ್ಲೆಯು ಕರ್ನಾಟಕ ಪ್ರಾಂತ್ಯದಲ್ಲಿ ಚಂದಾ ಸಾಹೇಬ್ನಿಗೂ
ಹೈದರಾಬಾದ್ ಪ್ರಾಂತ್ಯದಲ್ಲಿ ಮುಸಾಫರ್ ಜಂಗನಿಗೂ ಬೆಂಬಲ ನೀಡಿದನು. ಇದಕ್ಕೆ ವಿರುದ್ಧವಾಗಿ ಬ್ರಿಟಿಷರು ಕರ್ನಾಟಕದಲ್ಲಿ ಅನ್ವರುದ್ದೀನ್ನಿಗೂ ಹೈದರಾಬಾದ್ನಲ್ಲಿ ನಾಸಿರ್ ಜಂಗನಿಗೂ ಬೆಂಬಲ ನೀಡುತ್ತಾರೆ. ಹೀಗೆ ದಕ್ಷಿಣ ಭಾರತದಲ್ಲಿ ಅಂದ್ರೆ ಕರ್ನಾಟಕನ ಸುತ್ತಮುತ್ತದಲ್ಲಿ ಎರಡು ಬಣಗಳು ಹುಟ್ಟಿಕೊಳ್ತವೆ. ಅವುಗಳೆಂದ್ರೆ ಮೊದಲನೇ ಬಣ ಫ್ರೆಂಚರ ಬಣ, ಅದರಲ್ಲಿ ಫ್ರೆಂಚರ ಡೂಪ್ಲೆ, ಕರ್ನಾಟಕ ಪ್ರಾಂತ್ಯದ ಚಂದಾ ಸಾಹೇಬ್ ಹಾಗೂ ಹೈದರಾಬಾದ್ ಪ್ರಾಂತ್ಯದ ಮುಸಾಫರ್ ಜಂಗ್ ಇರ್ತಾರೆ. ಹಾಗೆ ಎರಡನೇ ಬಣವೆಂದರೆ ಅದು ಬ್ರಿಟಿಷರ ಬಣ, ಅದರಲ್ಲಿ ಬ್ರಿಟಿಷರ ಚಾಣಾಕ್ಷ ರಾಬರ್ಟ್ ಕ್ಲೈವ್, ಕರ್ನಾಟಕನ ಅನ್ವರುದ್ದೀನ್ ಹಾಗೂ ಹೈದರಾಬಾದ್ ಪ್ರಾಂತ್ಯದ ನಾಸಿರ್ ಜಂಗ್ ಇರ್ತಾರೆ. ಯುದ್ಧದ ಗತಿ ಈ ರೀತಿ ಆಗ್ತದೆ. ಮೊದಲು ಡೂಪ್ಲೆ ತನ್ನ ಬೆಂಬಲಿಗರಾದ ಮುಸಾಫರ್ ಜಂಗ್ ಹಾಗೂ ಚಂದಾ ಸಾಹೇಬರನ್ನ ಸಿಂಹಾಸನಕ್ಕೆ ತರುವ ಸಲುವಾಗಿ ಬ್ರಿಟಿಷ್ ಬಣದ ಮೇಲೆ ಇಂದಿನ ತಮಿಳುನಾಡಿನ ವೆಲ್ಲೂರು ಜಿಲ್ಲೆಯಲ್ಲಿರುವ ಅಂಬೂರ್ ಎಂಬಲ್ಲಿ ಯುದ್ಧವನ್ನು ಸಾರ್ತಾನೆ. ಹೀಗಾಗಿ ಈ ಯುದ್ಧವನ್ನ ಅಂಬೂರ್ ಯುದ್ಧ ಅಂತ ಕರೀತಾರೆ. ಈ ಪ್ರಮುಖ ಯುದ್ಧದಲ್ಲಿ ಇಂಗ್ಲಿಷರ ರಾಬರ್ಟ್ ಕ್ಲೈವ್ ಸೋತು ಅನ್ವರುದ್ದೀನ್ ಯುದ್ಧದಲ್ಲಿ ಸತ್ತು ಹೋಗ್ತಾನೆ. ಆಗ ಫ್ರೆಂಚರ ಡೂಪ್ಲೆ ಚಂದಾ ಸಾಹೇಬನನ್ನ ಕರ್ನಾಟಕ ಸಿಂಹಾಸನಕ್ಕೂ ಮುಜಫರ್ ಜಂಗನನ್ನ ಹೈದರಾಬಾದ್ ಸಿಂಹಾಸನಕ್ಕೂ ಏರಿಸ್ತಾನೆ. ಅಂದರೆ ಆರಂಭದಲ್ಲಿ ಹೈದರಾಬಾದ್ನ ಈ ಯುದ್ಧದಲ್ಲಿ ಡೂಪ್ಲೆ ಮೇಲುಗೈಯನ್ನ ಸಾಧಿಸ್ತಾನೆ. ಆದರೆ ಹೈದರಾಬಾದ್ನಲ್ಲಿ ಮುಂದೆ ಅರಮನೆಯೊಳಗೆ ನಡೆದಂತಹ ಕಾಳಗದಲ್ಲಿ ಸಿಂಹಾಸನಕ್ಕೇರಿದ್ದಂತಹ ಮುಸಫರ್ ಜಂಗನನ್ನ ಸಲಾಬತ್ ಜಂಗ್ ಎಂಬುವನು ಕೊಂದು ತಾನೇ ನವಾಬನಾಗ್ತಾನೆ. ಬದಲಾದ ಈ ಪರಿಸ್ಥಿತಿಗೆ ತಕ್ಷಣ ಡೂಪ್ಲೆ ಹೊಂದಿಕೊಂಡು ಸಲಾಬತ್ ಜಂಗನಿಗೆ ತನ್ನ ಬೆಂಬಲವನ್ನು ಕೊಡ್ತಾನೆ. ಇನ್ನೊಂದು ಕಡೆ ಅಂಬೂರ್ ಯುದ್ಧದಲ್ಲಿ ಸತ್ತಿದ್ದಂತಹ ಕರ್ನಾಟಕದ ನವಾಬ್ ಅನ್ವರುದ್ದೀನನ ಮಗ ಮೊಹಮ್ಮದ್ ಅಲಿ ಎನ್ನುವವನು ರಾಬರ್ಟ್ ಕ್ಲೈವ್ನ ಸಹಾಯದಿಂದ ಚಂದಾ ಸಾಹೇಬನನ್ನ ಸೋಲಿಸಿ ಕರ್ನಾಟಕನ ನವಾಬನಾಗುತ್ತಾನೆ. ಹೀಗೆ ಅಲ್ಲಿ ಹೈದರಾಬಾದ್ನಲ್ಲಿ ಫ್ರೆಂಚರು ಮೇಲುಗೈಯನ್ನ ಸಾಧಿಸಿದೆ, ಇಲ್ಲಿ ಕರ್ನಾಟಕನಲ್ಲಿ ಇಂಗ್ಲಿಷರು ಮೇಲುಗೈಯನ್ನ ಪಡಿತಾರೆ. ಆದರೆ ಈ ಎಲ್ಲಾ ಯುದ್ಧಗಳಿಗಾಗಿ ಫ್ರೆಂಚ್ ಕಂಪನಿಯ ಸಂಪತ್ತನ್ನು ಹಾಳು ಮಾಡಿದ ಎಂಬ ಕಾರಣಕ್ಕಾಗಿ ಡೂಪ್ಲೆಯನ್ನ ಫ್ರೆಂಚರು ತಮ್ಮ ದೇಶಕ್ಕೆ ವಾಪಸ್ಸು ಕರೆಸಿಕೊಂಡು ದೊಡ್ಡ ತಪ್ಪನ್ನು ಮಾಡ್ತಾರೆ. ಅವನ ಸ್ಥಾನಕ್ಕೆ ಚಾರ್ಲ್ಸ್ ಗೊಡೆಹೋ ಎಂಬುವನು ಭಾರತಕ್ಕೆ ಬರ್ತಾನೆ. ಈ ಯುದ್ಧ ಮುಂದುವರಿಯುತ್ತೆ. ಮುಂದೆ 1754ರಲ್ಲಿ ಬ್ರಿಟಿಷರು ಹಾಗೂ ಫ್ರೆಂಚರ ನಡುವೆ ಪಾಂಡಿಚೇರಿ ಒಪ್ಪಂದ ನಡೆಯುವ ಮೂಲಕ ಈ ಯುದ್ಧ ಕೊನೆಯಾಗುತ್ತೆ. ಪಾಂಡಿಚೇರಿ ಒಪ್ಪಂದದ ಮುಖ್ಯ ಅಂಶಗಳು ಹೀಗಿದೆ. ಎರಡನೆಯ ಕರ್ನಾಟಕ ಯುದ್ಧಗಳಿಗೆ ನಾವು ದೇಶೀಯ ರಾಜರುಗಳ ಆಂತರಿಕ ವಿಚಾರಗಳಲ್ಲಿ ಪ್ರವೇಶ ಮಾಡಿದ್ದ ಕಾರಣ, ಹೀಗಾಗಿ ನಾವು ಎಂದರೆ ಫ್ರೆಂಚರು ಮತ್ತು ಬ್ರಿಟಿಷರು ದೇಶೀಯ ರಾಜರ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುವುದು ಬೇಡ. ಇದೇ ಪಾಂಡಿಚೇರಿ ಒಪ್ಪಂದದ ಮೂಲಕ ಎರಡನೆಯ ಕರ್ನಾಟಕ ಯುದ್ಧ ಕೊನೆಯಾಗಿದೆ. ಇದೀಗ ಮೂರನೆಯ ಕರ್ನಾಟಕ ಯುದ್ಧ 1756ರಿಂದ 1763. ಮೂರನೆಯ ಕರ್ನಾಟಕ ಯುದ್ಧಕ್ಕೆ ಮುಖ್ಯ ಕಾರಣ ಯುರೋಪ್ನಲ್ಲಿ ಬ್ರಿಟಿಷರು ಹಾಗೂ ಫ್ರೆಂಚರ ನಡುವೆ ನಡೆದಂತಹ ಸಪ್ತವಾರ್ಷಿಕ ಯುದ್ಧ. ಅದರ ಪರಿಣಾಮವಾಗಿ ಭಾರತದಲ್ಲಿದ್ದಂತಹ ಬ್ರಿಟಿಷರು ಹಾಗೂ ಫ್ರೆಂಚರ ನಡುವೆಯೂ ಕೂಡ ಯುದ್ಧದ ವಾತಾವರಣ ಹುಟ್ಟಿಕೊಂಡಿತು. ಪಾಂಡಿಚೇರಿ ಒಪ್ಪಂದವನ್ನು ಧಿಕ್ಕರಿಸಿ ಬ್ರಿಟಿಷರ ಪ್ರಮುಖ ವ್ಯಾಪಾರ ಕೇಂದ್ರವಾಗಿದ್ದಂತಹ ಮದ್ರಾಸ್ನ ಸೈಂಟ್ ಡೇವಿಡ್ ಕೋಟೆಯನ್ನು ಗೆಲ್ಲಬೇಕೆಂದು ಫ್ರೆಂಚರ್ನ ಗವರ್ನರ್ ಆಗಿದ್ದಂತಹ ಕೌಂಟ್ ಡಿ ಲಾಲಿ ಯೋಚಿಸ್ತಾನೆ. ಅವನು ತನಗೆ ಸಹಾಯ ಮಾಡಲಿಕ್ಕೋಸ್ಕರ ಹೈದರಾಬಾದ್ನಲ್ಲಿದ್ದಂತಹ ಫ್ರೆಂಚರ ಸೇನಾಧಿಪತಿ ಬುಸ್ಸಿ ಎಂಬುವನನ್ನು ಮದ್ರಾಸಿಗೆ ಕರೆಸಿಕೊಳ್ತಾನೆ. ಅವರಿಬ್ಬರು ಸೇರಿ ಬ್ರಿಟಿಷರ ಮದ್ರಾಸನ್ನ ಗೆದ್ದುಕೊಳ್ತಾರೆ. ಆದರೆ ಬುಸ್ಸಿಯನ್ನ ಹೈದರಾಬಾದ್ನಿಂದ ಕರೆಸಿಕೊಂಡಿದ್ದು ಕೌಂಟ್ ಡಿ ಲಾಲಿ ಮಾಡಿದ ಅತಿ ಘೋರ ತಪ್ಪಾಗಿ ಪರಿಣಮಿಸುತ್ತದೆ. ಏಕೆಂದರೆ ಹೈದರಾಬಾದನ್ನ ಕಾಯುವುದಕ್ಕೆ ಅಲ್ಲಿ ಯಾರೂ ಇರಲಿಲ್ಲ. ಇದೇ ಸಮಯವನ್ನು ಕಾಯ್ತಿದ್ದಂತಹ ಬ್ರಿಟಿಷ್ ಸೇನಾಧಿಪತಿ ಸರ್ ಐರ್ಕೂಟನು ಬುಸ್ಸಿಯು ಬಿಟ್ಟು ಬಂದಿದ್ದ ಫ್ರೆಂಚರ ಹೈದರಾಬಾದನ್ನು ಗೆದ್ದುಕೊಳ್ತಾರೆ. ಒಟ್ಟಿನಲ್ಲಿ ಫ್ರೆಂಚರು ಬ್ರಿಟಿಷರ ಮದ್ರಾಸನ್ನು ಗೆದ್ದುಕೊಂಡರೆ ಬ್ರಿಟಿಷರು ಫ್ರೆಂಚರ ಹೈದರಾಬಾದನ್ನು ಗೆದ್ದುಕೊಳ್ತಾರೆ. ಇದರಲ್ಲಿ ಹೆಚ್ಚು ನಷ್ಟವಾಗಿದ್ದು ಫ್ರೆಂಚರಿಗೆ. ಮುಂದೆ ಕೌಂಟ್ ಡಿ ಲಾಲಿಯು ಇಂದಿನ ತಮಿಳುನಾಡಿನಲ್ಲಿರುವಂತಹ ವಾಂಡಿವಾಶ್ ಕೋಟೆಗೆ ಮುತ್ತಿಗೆ ಹಾಕ್ತಾನೆ. ಇದೇ ಫ್ರೆಂಚರ ಭವಿಷ್ಯವನ್ನೇ ನಾಶ ಮಾಡಿದ ವಾಂಡಿವಾಶ್ ಕದನ. ಈ ವಾಂಡಿವಾಶ್ ಕದನದಲ್ಲಿ ಇಂಗ್ಲಿಷರ ಸರ್ ಐರ್ಕೂಟನು ಫ್ರೆಂಚರ ಬುಸ್ಸಿಯನ್ನ ಸೋಲಿಸ್ತಾನೆ. ಹೆದರಿದಂತಹ ಕೌಂಟ್ ಡಿ ಲಾಲಿಯು ಪಲಾಯನ ಮಾಡಿ ಪಾಂಡಿಚೇರಿಯಲ್ಲಿ ಶರಣಾಗ್ತಾನೆ. ಅಲ್ಲಿಯೂ ಕೂಡ ಸರ್ ಐರ್ಕೂಟನು ಕೌಂಟ್ ಡಿ ಲಾಲಿಯನ್ನ ಹೀನಾಯವಾಗಿ ಸೋಲಿಸ್ತಾನೆ.
ವಾಂಡಿವಾಶ್ ಕದನದ ಮೂಲಕ ಫ್ರೆಂಚರಿಗೆ ಸೇರಿದ್ದ ಬಹುತೇಕ ಎಲ್ಲ ಕೇಂದ್ರಗಳು ಬ್ರಿಟಿಷರ ಕೈವಶವಾಗ್ತವೆ. ಹೀಗೆ ವಾಂಡಿವಾಶ್ ಕದನವು ಭಾರತದಲ್ಲಿ ಫ್ರೆಂಚರ ವಿನಾಶಕ್ಕೆ ಕಾರಣವಾಗ್ತದೆ. ಈ ವೇಳೆಗೆ ಅತ್ತ ಯುರೋಪ್ನಲ್ಲಿ ನಡೀತಿದ್ದಂತಹ ಸಪ್ತವಾರ್ಷಿಕ ಯುದ್ಧವು ಪ್ಯಾರಿಸ್ ಒಪ್ಪಂದದೊಂದಿಗೆ ಮುಕ್ತಾಯವಾಗ್ತದೆ. ಈ ಒಪ್ಪಂದದ ಒಂದು ಕರಾರಿನ ಪ್ರಕಾರ ಪಾಂಡಿಚೇರಿಯನ್ನ ಫ್ರೆಂಚರಿಗೆ ಪುನಃ ವಾಪಸ್ಸು ನೀಡುವ ಮೂಲಕ ಭಾರತದಲ್ಲಿ ನಡೆಯುತ್ತಿದ್ದ ಮೂರನೇ ಕರ್ನಾಟಕ ಯುದ್ಧವು ಮುಕ್ತಾಯಗೊಳ್ಳುತ್ತದೆ. ಮೂರನೇ ಕರ್ನಾಟಕ ಯುದ್ಧ ಹಾಗೂ ಅದರಲ್ಲಿ ನಡೆದ ವಾಂಡಿವಾಶ್ ಕದನವು ಭಾರತದಲ್ಲಿ ಫ್ರೆಂಚರ ಅವನತಿಯನ್ನೇ ಮಾಡಿತು. ಒಟ್ಟಾರೆ ಫ್ರೆಂಚರು ಮೂರನೆಯ ಕರ್ನಾಟಕ ಯುದ್ಧದ ವೇಳೆಗೆ ತಮ್ಮ ಎಲ್ಲಾ ಶಕ್ತಿಯನ್ನು ಕಳೆದುಕೊಂಡು ದಕ್ಷಿಣ ಭಾರತದಲ್ಲಿ ನಗಣ್ಯರಾದರು. ಬ್ರಿಟಿಷರಿಗೆ ವ್ಯಾಪಾರಕ್ಕೆ ಭಾರತದಲ್ಲಿ ವಿದೇಶಿ ಎದುರಾಳಿಗಳೇ ಇಲ್ಲದಂತಾಯಿತು. ಇದೀಗ ಮೂರು ಕರ್ನಾಟಕ ಯುದ್ಧಗಳ ಒಟ್ಟು ಪರಿಣಾಮಗಳನ್ನ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಫ್ರೆಂಚರಿಗೆ ಆದ ಪರಿಣಾಮಗಳು. ಭಾರತದಲ್ಲಿ ಫ್ರೆಂಚರು ತಮ್ಮ ನೆಲೆಗಳನ್ನ ಈ ಯುದ್ಧಗಳಿಂದ ಕಳೆದುಕೊಳ್ತಾರೆ. ಫ್ರೆಂಚರು ರಾಜಕೀಯ ಹಾಗೂ ಮಿಲಿಟರಿ ಪ್ರಾಮುಖ್ಯತೆಯನ್ನ ಕಳೆದುಕೊಂಡು ಭಾರತದಲ್ಲಿ ಮೂಲ ಗುಂಪಾಗ್ತಾರೆ. ಮುಂದೆ ಅವರು ಆಗ್ನೇಯ ಏಷ್ಯಾದ ಕಡೆಗೆ ತಮ್ಮ ಗಮನವನ್ನ ಹರಿಸ್ತಾರೆ. ಇದೀಗ ಬ್ರಿಟಿಷರಿಗೆ ಆದ ಪರಿಣಾಮಗಳನ್ನ ತಿಳಿದುಕೊಳ್ಳೋಣ. ಕರ್ನಾಟಕ ಯುದ್ಧಗಳಿಂದ ಬ್ರಿಟಿಷರು ಭಾರತದಲ್ಲಿ ಅಧಿಪತ್ಯವನ್ನ ಸ್ಥಾಪಿಸುತ್ತಾರೆ. ದಕ್ಷಿಣ ಭಾರತದಲ್ಲಿ ಮದ್ರಾಸು ಬ್ರಿಟಿಷರ ರಾಜಕೀಯ, ವ್ಯಾಪಾರಿ ಮತ್ತು ಮಿಲಿಟರಿ ಶಕ್ತಿ ಕೇಂದ್ರವಾಗ್ತದೆ. ಬ್ರಿಟಿಷರಿಗೆ ಮುಂದೆ ಭಾರತದಲ್ಲಿ ವ್ಯಾಪಾರದಲ್ಲಿ ವಿದೇಶಿ ಎದುರಾಳಿಗಳೇ ಇಲ್ಲದಂತಾಗ್ತದೆ. ಕೊನೆಯದಾಗಿ ಬ್ರಿಟಿಷರು ಬಂಗಾಳದ ರಾಜಕೀಯದ ಕಡೆಗೆ ತಮ್ಮ ಗಮನವನ್ನು ಹರಿಸ್ತಾರೆ. ಈ ಗಮನವೇ ಮುಂದೆ ಪ್ಲಾಸಿ ಹಾಗೂ ಬಕ್ಸಾರ್ ಕದನಗಳಿಗೆ ಕಾರಣವಾಗ್ತದೆ. ಒಟ್ಟಿನಲ್ಲಿ ಕರ್ನಾಟಕ ಯುದ್ಧಗಳು ಭಾರತದಲ್ಲಿ ಫ್ರೆಂಚರಿಗೆ ಮರಣ ಶಾಸನವಾದರೆ ಇಂಗ್ಲಿಷರ ಪಾಲಿಗೆ ವರದಾನವಾಗ್ತದೆ. ಆತ್ಮೀಯರೇ, ಇದುವರೆಗೆ ಬ್ರಿಟಿಷರು ಹಾಗೂ ಫ್ರೆಂಚರ ನಡುವೆ ನಡೆದಂತಹ 1, 2 ಮತ್ತು 3 ಕರ್ನಾಟಕ ಯುದ್ಧಗಳ ಬಗ್ಗೆ ವಿವರವಾಗಿ ತಿಳಿದುಕೊಂಡಿರಲ್ಲ. ನೋಡ್ಕೊಂಡ್ ಬಂದಿದ್ದೀರಾ. ಆ ವಿಡಿಯೋದ ಮೂಲಕ ನೀವು ತಿಳಿದುಕೊಂಡ್ರಿ. ಏನ್ ತಿಳಿದುಕೊಂಡ್ರಪ್ಪ ಆಗಿದ್ರೆ ವಿದ್ಯಾರ್ಥಿಗಳೇ, ನೀವು ಫ್ರೆಂಚರ ಹೆಂಗ ಸೋಲನ್ನ ಅನುಭವಿಸ್ತಾರೆ, ಬ್ರಿಟಿಷರು ಯಾವ ರೀತಿಯಲ್ಲಿ ಪರಾಭವಗೊಳ್ಳುತ್ತಾ ತಮ್ಮ ನೆಲೆಯನ್ನ ಹೇಗೆ ಭದ್ರಗೊಳಿಸ್ತಾ ಬರ್ತಾ ಹೋಗ್ತಾರೆ ಅನ್ನೋದನ್ನ ನೀವು ನೋಡ್ತಾ ಬಂದ್ರಿ. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಮೊದಲನೆಯ, ಎರಡನೆಯ, ಮೂರನೆಯ ಕರ್ನಾಟಕ ಯುದ್ಧಗಳನ್ನ ನೋಡಿದ್ರಲ್ಲ. ಹಾಗಿದ್ರೆ ನೆಕ್ಸ್ಟ್ ನಾವೀಗ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಹೇಗೆ ಶುರುವಾಯಿತು ಅನ್ನೋದನ್ನ ನೋಡ್ತಾ ಹೋಗೋಣ. 18ನೇ ಶತಮಾನದ ದ್ವಿತೀಯಾರ್ಧದಲ್ಲಿ ಬಂಗಾಳದ ಮೇಲಿನ ಪೂರ್ಣ ನಿಯಂತ್ರಣ ಸಾಧಿಸಲು ಯಾರು ಮುಂದಾಗ್ತಾರೆ? ಬ್ರಿಟಿಷರು ಮುಂದಾಗ್ತಾರೆ. ಕೃಷಿ, ವಾಣಿಜ್ಯ, ಕೈಗಾರಿಕಾ ಕ್ಷೇತ್ರಗಳಲ್ಲಿ ಬಂಗಾಳವು ಸಮೃದ್ಧವಾದಂತಹ ಒಂದು ಪ್ರದೇಶ ಆಗಿತ್ತು. ಆ ಬಂಗಾಳವನ್ನ ತಮ್ಮ ವಶಪಡಿಸಿಕೊಳ್ಬೇಕು ಅನ್ನೋದು ಬ್ರಿಟಿಷರ ಮಹದಾಸೆ ಆಗಿತ್ತು. ಯಾವಾಗ ಕರ್ನಾಟಕ ಯುದ್ಧಗಳ ಮೂಲಕ ಫ್ರೆಂಚರನ್ನ ಅಟ್ಟುತ್ತಾರೋ ಆವಾಗ ಇವರು ಗಮನ ಪೂರ್ತಿ ಯಾವುದ ಕಡೆ ಬೀಳುತ್ತೆ? ಬಂಗಾಳದ ಮೇಲೆ ಬೀಳುತ್ತೆ. ಬಂಗಾಳದ ಮೇಲೆ ಬಿದ್ದಂತಹ ಇವರ ಗಮನ, ಬಂಗಾಳ ನಿಮಗೆಲ್ಲ ಗೊತ್ತಿದೆ, ತುಂಬಾನೇ ಸಮೃದ್ಧವಾದಂತಹ ಪ್ರದೇಶ. ಕೃಷಿ ಆಗಿರ್ಬೋದು, ವಾಣಿಜ್ಯ ಆಗಿರ್ಬೋದು, ಕೈಗಾರಿಕಾ ಪ್ರದೇಶ ಆಗಿರ್ಬೋದು, ಬಂಗಾಳ ತುಂಬಾನೇ ಬಹಳಷ್ಟು ಸಮೃದ್ಧವಾದಂತಹ ಪ್ರದೇಶ ಆಗಿದ್ದರಿಂದ ಬಂಗಾಳದ ಕಡೆಗೆ ಇವರ ಗಮನ ಹರಿದೋಗುತ್ತೆ. ಆ ನಿಟ್ಟಿನಲ್ಲಿ ಈ ಪ್ರಾಂತ್ಯದಿಂದ ನಾವು ಅಪಾರವಾದಂತಹ ಲಾಭವನ್ನ ಗಳಿಸಬಹುದು ಅನ್ನೋ ಒಂದು ವಿಚಾರಕ್ಕೆ ಯಾರು ಬಂದು ಹೋಗ್ತಾರೆ? ಬ್ರಿಟಿಷರು ಬಂದು ಹೋಗ್ತಾರೆ. ಆ ನಿಟ್ಟಿನಲ್ಲಿ 1717ರಲ್ಲಿ ಮೊಘಲ್ ದೊರೆ ಫಾರೂಕ್ ಶಿಯಾರ್ನು ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ನಡೆಸಲು ಕಂಪನಿಗೆ ನೀಡಿದ ದಸ್ತಕಗಳ ಪರವಾನಗಿಯ ಲಾಭವನ್ನ ಪಡೆದುಕೊಂಡು ಇವರು ಏನ್ ಮಾಡ್ತಾರೆ? ವ್ಯಾಪಾರವನ್ನ ಮಾಡೋದಿಕ್ಕೆ ಶುರು ಮಾಡ್ತಾರೆ. ದಸ್ತಕಗಳ ದುರುಪಯೋಗವನ್ನ ವಿರೋಧಿಸುತ್ತಿದ್ದರು. ಈ ವಿಚಾರವಾಗಿ ನವಾಬ ಮತ್ತು ಕಂಪನಿಯ ನಡುವೆ ಅವಾಗವಾಗ ಘರ್ಷಣೆಗಳು ನಡೀತಾನೆ ಹೋಗ್ತಾ ಇದ್ವು. ಆ ಘರ್ಷಣೆಗಳಿಗೆ ಹೊಸ ತಿರುವನ್ನ ಕೊಟ್ಟಿದ್ದೆ ಪ್ಲಾಸಿ ಕದನ ಮತ್ತು ಬಕ್ಸರ್ ಕದನ. ದಸ್ತಕ ಅಂದ್ರೆ ಏನು? ಯಾವುದೇ ತೆರಿಗೆ ಇಲ್ಲದೆ ಸುಂಕ ಮುಕ್ತ ಆಮದು ಮತ್ತು ರಫ್ತು ಮಾಡಲು ಅವಕಾಶಗಳನ್ನ ಮಾಡಿದ್ದು. ಸರಕು ಸಾಗಾಣಿಕೆ ಮಾಡಲು ಬೇಕಾದಂತಹ ಪರವಾನಗಿಯ ಪತ್ರವನ್ನೇ ನಾವು
7 ಬಂಗಾಳದ ನವಾಬನಾದಂತಹ ಅಲಿವರ್ದಿ ಖಾನ್ ಅಂತಲೂ ಸಹ ಇವನ್ನ ಕರೀತಾರೆ. ಈತ 1756ರಲ್ಲಿ ನಿಧನ ಆಗ್ತಾನೆ. ನಂತರ ಇವನ ಮೊಮ್ಮಗನಾದಂತಹ ಸಿರಾಜುದ್ದೌಲನು ಅಧಿಕಾರಕ್ಕೆ ಬರ್ತಾನೆ. ಈತನ ಮೊಮ್ಮಗನಾದಂತಹ ಸಿರಾಜುದ್ದೌಲನು ಅಧಿಕಾರಕ್ಕೆ ಬರ್ತಾನೆ. ಇವ ನವಾಬನಾದಂತಹ ಸಿರಾಜುದ್ದೌಲನಿಗೂ ಬ್ರಿಟಿಷರಿಗೂ 1757ರಲ್ಲಿ ಪ್ಲಾಸಿ ಎಂಬಲ್ಲಿ ಕದನ ನಡೆಯುತ್ತೆ. ಅದು ಇತಿಹಾಸದಲ್ಲಿ ಬ್ರಿಟಿಷರ ಒಂದು ಏನು ನಮ್ಮ ಗುರುತನ್ನು ಹಾಕುವುದಲ್ಲ, ಅದು ಪ್ಲಾಸಿ ಕದನ ಅನ್ನೋ ಒಂದು ಹೆಸರನ್ನ ಪಡೆದುಕೊಂಡು ಮುಂದೆ ಹೊರತಾ ಹೋಗುತ್ತೆ. ವಿದ್ಯಾರ್ಥಿಗಳೇ, ಈ ಪ್ಲಾಸಿ ಕದನದ ಕುರಿತಾದ ನಿಮಗೆ ಈ ಪಾಠ ಅಂದ್ರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ ಬಂದೇ ಬರುತ್ತೆ. ಆ 2 ಅಂಕದ ಪ್ರಶ್ನೆ ಕರ್ನಾಟಕ ಯುದ್ಧಗಳ ಮೇಲಾದ್ರೂ ಕೇಳಬಹುದು, ಅಥವಾ ಪೋರ್ಚುಗೀಸರು ಅಥವಾ ಅಟೋಮನ್ ಟರ್ಕರು ಏನು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡ್ರಲ್ಲ ಅದ್ರ ಮೇಲೆ ಏನಾದ್ರೂ ಕೇಳಬಹುದು. ವೈಜ್ಞಾನಿಕ ಬೆಳವಣಿಗೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಏನಾದ್ರೂ ಕೇಳಬಹುದು. ವಿದ್ಯಾರ್ಥಿಗಳೇ, ಈಗ ನಾವು ಅರ್ಥ ಮಾಡ್ಕೊಳ್ಬೇಕಾದಂತಹ ವಿಷಯ ಏನು ಅಂದ್ರೆ ಪ್ಲಾಸಿ ಕದನಕ್ಕೆ ಕಾರಣ, ಪ್ಲಾಸಿ ಕದನಕ್ಕೆ ಪರಿಣಾಮಗಳು, ಮತ್ತೆ ಹಾಗೆ ಬಕ್ಸರ್ ಕದನಕ್ಕೆ ಕಾರಣಗಳು, ಬಕ್ಸರ್ ಕದನದಿಂದಾದಂತಹ ಪರಿಣಾಮ ಏನು, ಪೂರ್ಣ ಬಂಗಾಳ ಬ್ರಿಟಿಷರ ಕೈವಶವಾಗಿದ್ದು ಹೇಗೆ ಎಂಬುದನ್ನ ಈ 2 ಕದನಗಳು ವಿವರಿಸ್ತಾ ಬರ್ತವೆ. ನಿಮಗೆಲ್ಲ ಗೊತ್ತಿದೆ, ಈ ಕರ್ನಾಟಕ ಎನ್ನುವ ಪ್ರದೇಶದಲ್ಲಿ ಕರ್ನಾಟಕ ಯುದ್ಧಗಳು ನಡೀತು. ಆ ಯುದ್ಧಗಳ ಆದಮೇಲೆ ಅವರ ಗಮನ ಪೂರ್ತಿಯಾಗಿ ಬಂದದ್ದಲ್ಲಿ ಬಂಗಾಳದ ಮೇಲೆ. ಯಾಕೆ ಬಂಗಾಳದ ಮೇಲೆ ಅವರ ಗಮನಗಳು ಹರಿತು ಅನ್ನೋದು ನಿಮಗೆ ಗೊತ್ತಿದೆ. ಯಾಕೆ ಹೇಳಿ ಆಗಿದ್ರೆ ಬಂಗಾಳದ ಮೇಲೆ ಅವರ ಗಮನ ಹರಿಯೋದಕ್ಕೆ ಕಾರಣ, ಬಂಗಾಳ ತುಂಬಾನೇ ಎಂತಹ ಪ್ರದೇಶ ಆಗಿತ್ತು, ಕೃಷಿ, ವಾಣಿಜ್ಯ, ಕೈಗಾರಿಕೆಗಳಲ್ಲಿ ತುಂಬಾ ಸಮೃದ್ಧವಾದಂತಹ ಪ್ರದೇಶವಾಗಿತ್ತು. ಹಾಗಾಗಿ ಬಂಗಾಳದ ಮೇಲೆ ಬಹಳ ವಿಶೇಷವಾದಂತಹ ಒಂದು ಆಸಕ್ತಿಯನ್ನ ಯಾರು ಬೆಳೆಸ್ಕೊಂತಾರೆ, ಇಂಗ್ಲಿಷರು ಬೆಳೆಸ್ಕೊಂತಾರೆ. ಆ ನಿಟ್ಟಿನಲ್ಲಿ 1756ರಲ್ಲಿ ಅಲಿವರ್ದಿ ಖಾನನ ಮರಣದ ನಂತರ ಆತನ ಮೊಮ್ಮಗನಾದಂತಹ ಸಿರಾಜುದ್ದೌಲನು ಬಂಗಾಳದ ನವಾಬ ಅಂತ ಹೇಳಿ ಘೋಷಣೆಯಾಗ್ತಾನೆ. ನಂತರ 1757ರಲ್ಲಿ ಪ್ಲಾಸಿ ಕದನ ನಡೆಯುತ್ತೆ. ಈ ಪ್ಲಾಸಿ ಕದನಕ್ಕೆ ಕಾರಣಗಳು ಏನು? ದಸ್ತಕದ ದುರುಪಯೋಗ. ಕಂಪನಿಯು ವ್ಯಾಪಾರಕ್ಕಾಗಿ ಪಡೆದಂತಹ ದಸ್ತಕಗಳನ್ನ ಬ್ರಿಟಿಷ್ ನೌಕರರು ಏನ್ ಮಾಡ್ತಾ ಇದ್ರು, ದುರುಪಯೋಗ ಮಾಡ್ಕೊಳ್ತಾ ಇದ್ರು. ಇದರಿಂದ ಏನಾಗ್ತಾ ಇದ್ದು, ರಾಜ್ಯದ ಬೊಕ್ಕಸಕ್ಕೆ ಬಹಳಷ್ಟು ನಷ್ಟ ಉಂಟಾಗ್ತಾ ಇತ್ತು. ಅದರಿಂದ ಏನಾಗಿದ್ದ, ಸಿರಾಜುದ್ದೌಲನು ಕೆರಳಿ ಬಿಟ್ಟಿದ್ದ, ಸಿಟ್ಟಾಗ್ಬಿಟ್ಟಿದ್ದ, ಕೋಪಗೊಂಡಿದ್ದ. ಅರ್ಥ ಆಗುತ್ತಲ್ಲ? ಈ ದಸ್ತಕಗಳ ದುರುಪಯೋಗವನ್ನ ಅಂದ್ರೆ ಈ ವ್ಯಾಪಾರ ಮಾಡಕ್ಕಿದ್ದಂತಹ ಪರವಾನಿಗೆಯ ಪತ್ರವನ್ನ ಅದರಲ್ಲಿದ್ದಂತಹ ನೀತಿ ನಿಯಮಗಳನ್ನ ಉಲ್ಲಂಘನೆ ಮಾಡಿ ವ್ಯಾಪಾರ ಮಾಡ್ತಿದ್ರು ಯಾರು, ಬ್ರಿಟಿಷ್. ಇದರಿಂದ ಕೆರಳಿದವನು ಯಾರು, ಸಿರಾಜುದ್ದೌಲನು. ಹಾಗಾಗಿ ದಸ್ತಕದ ದುರುಪಯೋಗ. ಎರಡನೇದಾಗಿ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ. ಬ್ರಿಟಿಷರು ಫ್ರೆಂಚರ ಭಯದಿಂದ ಕಲ್ಕತ್ತಾದ ಕೋಟೆಯನ್ನ ಬಲಪಡಿಸಿ ಫಿರಂಗಿಗಳನ್ನ ಇಟ್ಟರು. ಅನುಮತಿ ಪಡೆಯದೆ ಕೋಟೆಯನ್ನ ದುರಸ್ತಿ ಮಾಡಿದ್ರಿಂದ ಫಿರಂಗಿಗಳನ್ನ ತೆಗೆದು ಹಾಕಲು ಸಿರಾಜನು ಸೂಚಿಸಿದನಾದರೂ ಅವರು ಯಾವುದೇ ಕಾರಣಕ್ಕೂ ಅದನ್ನ ಪಾಲಿಸಲಿಲ್ಲ. ಇದರಿಂದ ಮತ್ತಷ್ಟು ಕುಪಿತನಾದನು ಸಿರಾಜುದ್ದೌಲನು. ನೋಡ್ರಿ, ಅನುಮತಿ ಇಲ್ಲದೆ ಕೋಟೆಯನ್ನ ದುರಸ್ತಿ ಮಾಡ್ತಾರೆ. ಅನುಮತಿ ಇಲ್ಲದೆ ಕೋಟೆಯನ್ನ ದುರಸ್ತಿ ಮಾಡ್ತಾರೆ. ಇಲ್ಲಿ ಬಂಗಾಳದ ನವಾಬನಾದಂತಹ ಸಿರಾಜುದ್ದೌಲನಿಗೆ ಒಂದು ಮಾತನ್ನು ಸಹ ತಿಳಿಸಿದೆ. ಆ ಕೋಟೆಯಲ್ಲಿ ಫಿರಂಗಿಗಳನ್ನ ಇಡೋದು, ತಮ್ಮ ಒಂದು ರಕ್ಷಣೆಯ ಒಂದು ಕೋಟೆಯನ್ನ ನಿರ್ಮಿಸೋದಿಕ್ಕೆ ಶುರು ಮಾಡ್ಕೊಂತಾರೆ. ಇದು ಯಾವುದೂ ಕೂಡ ಸಿರಾಜುದ್ದೌಲನಿಗೆ ಗೊತ್ತಿರೋದಿಲ್ಲ. ಈ ರೀತಿ ಮಾಡಬಾರ್ರಿ ಅಂತಲೂ ಸಹ ಇಂಗ್ಲಿಷರಿಗೆ ಸಿರಾಜುದ್ದೌಲನು ತಿಳಿಸ್ತಾನೆ. ಆದರೂ ಸಹ ಏನ್ ಮಾಡ್ತಾರೆ, ಅವ್ರು ಯಾವುದೇ ಮಾತನ್ನ ಕೇಳಿಸ್ಕೊಳ್ಳೋದೇ ಇಲ್ಲ. ಸಿರಾಜುದ್ದೌಲನಿಗೆ ಕವಡೆ ಕಾಸಿನ ಕಿಮ್ಮತ್ತು ಸಹ ನೀಡೋದಿಲ್ಲ. ಇದು ಕೂಡ ಆತನಿಗೆ ಬಹಳಷ್ಟು ಸಿಟ್ಟು ಬರೋ ರೀತಿಯಲ್ಲಿ ಆಗುತ್ತೆ. ನಂತರ ಕಪ್ಪು ಕೋಣೆ ದುರಂತ. ಸಿರಾಜನು ಫೋರ್ಟ್ ವಿಲಿಯಂ ಕೋಟೆಯನ್ನ ಸುಲಭವಾಗಿ ಗೆದ್ದು ಕೆಲವರನ್ನ ಸೆರೆ ಹಿಡಿದನು. ಸಿರಾಜನ ಆಕ್ರಮಣದಲ್ಲಿ ಸಿಕ್ಕಂತಹ 146 ಬ್ರಿಟಿಷರನ್ನ ಚಿಕ್ಕ ಕೊಠಡಿಯೊಂದರಲ್ಲಿ ಬಂಧಿಸಿದನು.
ಅವರಲ್ಲಿ 123 ಮಂದಿ ಅಸುನೀಗಿದರು ಎಂದು ಹೇಳಲಾಗುತ್ತದೆ. ಇದನ್ನೇ ಇತಿಹಾಸದಲ್ಲಿ ಕಪ್ಪು ಕೋಣೆ ದುರಂತ. ಈ ಸುದ್ದಿ ಕೇಳಿದ ತಕ್ಷಣವೇ ರಾಬರ್ಟ್ ಕ್ಲೈವನಿಗೆ ಸಿಟ್ಟು ಬಂದ್ಬಿಡುತ್ತೆ. ಸಿರಾಜುದ್ದೌಲನು ನಮ್ಮ ಬ್ರಿಟಿಷ್ ಸೈನಿಕರನ್ನ ಸುಮಾರು 123 ಮಂದಿ ಸತ್ತು ಹೋಗ್ತಾರೆ ಅನ್ನೋ ಸುದ್ದಿ ಗೊತ್ತಾದ ತಕ್ಷಣವೇ ರಾಬರ್ಟ್ ಕ್ಲೈವನಿಗೆ ಉಗ್ರವಾದಂತಹ ಕೋಪ ಬರ್ತದೆ. ಒಂದು ಬಲಿಷ್ಠ ಸೈನ್ಯವೊಂದಿಗೆ ಬಂಗಾಳಕ್ಕೆ ರಾಬರ್ಟ್ ಕ್ಲೈವನು ಬಂದೇ ಬಿಡ್ತಾನೆ. ಆ ನಿಟ್ಟಿನಲ್ಲಿ ಮೊದಲು ನವಾಬನ ವಿರೋಧಿಗಳಾದಂತಹ ಮಾಣಿಕ್ ಚಂದ್, ಓಮಿಯಾ ಚಂದ್, ಜಗತ್ ಸೇಠ್ ಇವುಗಳ ಗಮನವನ್ನು ಸೆಳೆದಂತಾನೆ. ಈ 3 ಜನ ಏನವರು ಶ್ರೀಮಂತ ಲೇವಾದೇವಿಗಳು. ಲೇವಾದೇವಿ ಅಂದ್ರೆ ಗೊತ್ತಾಗುತ್ತಲ್ಲ ನಿಮಗೆ, ಬಡ್ಡಿ ವ್ಯವಹಾರ ಮಾಡುವಂತಹವರು, ಬಂಗಾಳದಲ್ಲಿ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದಂತವರು. ಈ ಮಾಣಿಕ್ ಚಂದು ಮತ್ತೆ ಓಮಿಯಾ ಚಂದು, ಜಗತ್ ಸೇಠರನ್ನ ರಾಬರ್ಟ್ ಕ್ಲೈವ ಏನ್ ಮಾಡ್ತಾನಪ್ಪ ಅಂದ್ರೆ ಅವ್ರ ಕಡೆ ಸೆಳೆದಂತಾನೆ. ನಂತರ ಸಿರಾಜನ ಸೇನಾಧಿಪತಿಯಾದಂತಹ ಮೀರ್ ಜಾಫರನಿಗೆ ಒಂದು ಆಸೆಯನ್ನು ತೋರಿಸ್ತಾನೆ. ನೀನ್ ನನ್ ಕಡೆ ಬಂದ್ರೆ ನಿನ್ನನ್ನೇ ಬಂಗಾಳದ ನವಾಬನನ್ನಾಗಿ ಮಾಡ್ತಾನಿ ಅಂತ ಹೇಳಿ ಮೀರ್ ಜಾಫರ್ ಸೇನಾಧಿಪತಿ ಏನಾಗಿರ್ತಾನಲ್ಲ ಸಿರಾಜನ ಒಂದು ಆಸ್ಥಾನದಲ್ಲಿ ಆತನಿಗೆ ಏನ್ ಮಾಡ್ತಾನೆ ಅಂದ್ರೆ ಆ ವಿಷಯವನ್ನ ಒಡ್ಡುತ್ತಾನೆ. ಯುದ್ಧದಲ್ಲಿ ನೀನು ತಟಸ್ಥನಾಗಿರ್ಬೇಕು. ಏನ ಯುದ್ಧದಲ್ಲಿ ನೀನು ಏನು ಸೇನಾಧಿಪತಿ ಆಗಿದ್ನಲ್ಲ ಮೀರ್ ಜಾಫರ್, ನೀನೇನ್ ಮಾಡ್ಬಾರ್ದು, ತಟಸ್ಥನಾಗಿರ್ಬೇಕು. ಮುಂದಕ್ಕೆ ಹೋಗಲ್ಲ, ಹಿಂದಕ್ಕೆ ಹೋಗಲ್ಲ. ಯುದ್ಧದ ಗತಿಯನ್ನ ಬದಲಾಯಿಸ್ಬಿಡುತ್ತೆ. ಯಾವಾಗ ಒಬ್ಬ ಮುಖ್ಯ ಸೇನಾಧಿಪತಿ ಯುದ್ಧವನ್ನ ಸರಿಯಾಗಿ ನಡೆಸ್ಕೊಂಡು ಹೋಗೋದಿಲ್ವೋ ಅವಾಗ ಯುದ್ಧದ ಗತಿಯೇ ಬದಲಾಗ್ಬಿಡ್ತದೆ ಅಲ್ವಾ ವಿದ್ಯಾರ್ಥಿಗಳೇ. ಹಾಗಾಗಿ ನೀನೇನಾಗಿರ್ಬೇಕು, ತಟಸ್ಥನಾಗಿರ್ಬೇಕು ಅಂತ ತಿಳಿಸುತ್ತೆ. ನಂತರ ರಾಬರ್ಟ್ ಕ್ಲೈವ ಇಷ್ಟೆಲ್ಲಾ ಸಿದ್ಧತೆಯನ್ನ ಮಾಡ್ಕೊಂತಾನೆ. ಆ ಶ್ರೀಮಂತರನ್ನ ತನ್ನ ಕಡೆ ಹೊಡ್ಕೊಂತಾನೆ, ಮೀರ್ ಜಾಫರ್ಗೆ ಆಮಿಷವನ್ನ ಹೊಡ್ತಾನೆ. ಇಷ್ಟೆಲ್ಲ ಮಾಡ್ಕೊಂಡ್ಮೇಲೆ ಯುದ್ಧಕ್ಕೆ ರೆಡಿ ಆಗ್ತಾನೆ. ಯಾರ ವಿರುದ್ಧ? ಸಿರಾಜುದ್ದೌಲನ ವಿರುದ್ಧ ಯುದ್ಧಕ್ಕೆ ರೆಡಿ ಆಗ್ತಾನೆ. ಆ ಯುದ್ಧಕ್ಕೆ ರೆಡಿ ಆದಂತಹ ರಾಬರ್ಟ್ ಕ್ಲೈವ 1757 ಜೂನ್ 23ರಂದು ಸಿರಾಜುದ್ದೌಲನ ಮೇಲೆ ರಾಬರ್ಟ್ ಕ್ಲೈವನು ಯುದ್ಧವನ್ನ ಸಾರ್ತಾನೆ. ಪ್ಲಾಸಿ ಎಂಬಲ್ಲಿ ನಡೆದ ಯುದ್ಧದಲ್ಲಿ ಕ್ಲೈವನು ಯೋಜಿಸಿದಂತೆ ಎಲ್ಲವೂ ನಡೀತಾ ಹೋಯಿತು. ನಂತರ ಸಿರಾಜುದ್ದೌಲನನ್ನ ಸೆರೆ ಹಿಡಿದು ಕೊಲ್ಲಲಾಯಿತು. ಸಿರಾಜುದ್ದೌಲನನ್ನ ಸೆರೆ ಹಿಡಿದು ಕೊಲ್ಲಲಾಯಿತು. ಇದರಿಂದ ಏನು ಉಂಟಾಯಿತು? ಈ ಒಂದು ಪ್ಲಾಸಿ ಕದನದ ಒಂದು ನಡೀತಲ್ಲ, ಇದರಿಂದ ನಮ್ಗೆ ಏನ್ ಗೊತ್ತಾಯ್ತು? ಭಾರತೀಯರಲ್ಲಿದ್ದಂತಹ ಅನೈಕ್ಯತೆ, ಅಸಂಘಟನೆ ಇವೆಲ್ಲವೂ ಸಹ ಕಂಡು ಬಂದವು. ಭಾರತೀಯರೇನಿವರು ಒಗ್ಗಟ್ಟಾಗಿಲ್ಲ. ಇವ್ರ ಹತ್ರ ಬಹಳಷ್ಟು ಭಿನ್ನಾಭಿಪ್ರಾಯಗಳಿದಾವೆ. ಇವ್ರನ್ನ ನಾವು ಹೆಂಗ್ ಬೇಕಾದಂಗೆ ಬಳಸ್ಕೊಳ್ಬಹುದು. ಹಾಗೆಯೇ ಲೋಭಿತನ ಅನ್ನೋದು ಭಾರತೀಯರಲ್ಲಿ ಎಷ್ಟು ಲೋಭಿತನ ಇತ್ತು ಅನ್ನೋದನ್ನ ಪ್ರದರ್ಶನ ಮಾಡಲಾಯಿತು. ಆ ಮೀರ್ ಜಾಫರ್ ಒಬ್ಬ ನವಾಬನ ಆಸೆಗೆ ಒಳಪಡೆದಿದ್ರೆ, ಆ ಶ್ರೀಮಂತರು ನವಾಬನ ಪರವಾಗಿದ್ದಿದ್ರೆ ಅವತ್ತು ನಾವು ಬಂಗಾಳವನ್ನ ಬ್ರಿಟಿಷರ ಕೈವಶ ಆಗೋದಕ್ಕೆ ಬಿಡ್ತಾನೆ ಇರಲಿಲ್ಲ. ನಮ್ಮಲ್ಲಿರುವಂತಹ ಒಳ ಜಗಳಗಳು, ಭಿನ್ನಾಭಿಪ್ರಾಯಗಳು, ಐಕ್ಯತೆ ಇಲ್ಲದಿರುವುದು, ಅಸಂಘಟನೆಗಳು ಬ್ರಿಟಿಷರು ಬಂದು ನಮ್ಮನ್ನ ಆಳೋದಕ್ಕೆ ಕಾರಣ ಆಯಿತು ಅಂತ ಹೇಳಬಹುದು. ಆ ನಿಟ್ಟಿನಲ್ಲಿ ಮೀರ್ ಜಾಫರನ್ನು ಬಂಗಾಳದ ನವಾಬನಾದನು. ರಾಬರ್ಟ್ ಕ್ಲೈವ್ ಕೊಟ್ಟಂತಹ ಮಾತಿಗೆ ತಕ್ಕಂತೆ ಮೀರ್ ಜಾಫರನ್ನ ಏನ್ ಮಾಡಿದ್ರು, ಬಂಗಾಳದ ನವಾಬನನ್ನಾಗಿ ಮಾಡಿದ್ರು. ಕಂಪನಿಯು ಅವನು ಬಂಗಾಳದ ನವಾಬನಾದ್ಮೇಲೆ ಒಂದು ನಿರ್ಬಂಧ ಹಕ್ಕನ್ನ ಪಡೆಯಿತು. ವ್ಯಾಪಾರ ಮಾಡೋದಕ್ಕೆ ಯಾವ ನಿರ್ಬಂಧನ ಇಲ್ಲ, ನೀವು ವ್ಯಾಪಾರವನ್ನ ಮಾಡಬಹುದು ಅಂತ ಹೇಳ್ತು. ಹಾಗೆ ಸಿರಾಜನ್ನು ಕಲ್ಕತ್ತಾದ ಮೇಲೆ ನಡೆದ ಪರಿಣಾಮವಾಗಿ ಮೀರ್ ಜಾಫರ್ ಕಂಪನಿಗೆ 17 ಕೋಟಿ 20 ಲಕ್ಷ ರೂಪಾಯಿಗಳನ್ನು ನೀಡಿದನು. ನೋಡ್ರಿ, ಸಿರಾಜುದ್ದೌಲನು ನಡೆಸಿದಂತಹ ಈ ಯುದ್ಧಕ್ಕೆ ಮೀರ್ ಜಾಫರನು ನವಾಬನಾದ್ಮೇಲೆ ಸುಮಾರು ಎಷ್ಟು ಕೋಟಿ ಅಂದ್ರೆ 17 ಕೋಟಿ 20 ಲಕ್ಷ ರೂಪಾಯಿಗಳನ್ನ ಪರಿಹಾರವಾಗಿ ನೀಡ್ತಾನೆ ಬ್ರಿಟಿಷರಿಗೆ. ಹೀಗೆ ಒಟ್ಟಾರೆಯಾಗಿ ಮೀರ್ ಜಾಫರನ್ನು ಯಾರ ಕೈಗೊಂಬೆ ಆಗ್ಬಿಡ್ತಾನೆ? ಬ್ರಿಟಿಷರ ಕೈಗೊಂಬೆ ಆಗುವ ಮೂಲಕ ಮೀರ್ ಜಾಫರನ್ನ ನಿರಂತರವಾದಂತಹ ಶೋಷಣೆಯನ್ನ ಮಾಡೋದಿಕ್ಕೆ ಶುರು ಮಾಡ್ತಾರೆ. ನವಾಬ ಬರೀ ನವಾಬನಾದ್ನೇ ಹೊರತು ಅವನ ಬಕ್ಕಸವೆಲ್ಲ ಹರಿತಾ ಹರಿತಾ ಬರಿತಾ ಹೋಗ್ತಾ ಬಂತು. ಆ
ಆದರೂ ಸಹ ಅವರ ಈ ಒಂದು ತೃಷೆ ಮಾತ್ರ ತೀರ್ಲೇ ಇಲ್ಲ. ಅವರ ಒಂದು ದುರಾಸೆ ಏನಿದೆಯಲ್ಲ ಬ್ರಿಟಿಷರದು, ಅದು ತೀರ್ಲೇ ಇಲ್ಲ. ಮೀರ್ ಜಾಫರ್ನ ಬಡಿದು ಬಗ್ಸಿ ಎಲ್ಲವನ್ನ ಪಡೆಯುವ ಒಂದು ಮುಂದಾಗ್ತಾರೆ. ಅವಾಗ ಬ್ರಿಟಿಷರು ಅವರ ಆಸೆ ಯಾವಾಗ ಪೂರೈಕೆ ಆಗೋದಿಲ್ಲ ಅವಾಗ ಮೀರ್ ಜಾಫರನ್ನು ನೀನೊಬ್ಬ ಅಸಮರ್ಥ ಅಂತ ಹೇಳಿ ಮೀರ್ ಜಾಫರನನ್ನ ನವಾಬನಿಂದ ಕೊನೆಗಿಳಿಸಿ ಮೀರ್ ಕಾಸಿಮನನ್ನ ನವಾಬನನ್ನಾಗಿ ಮಾಡ್ತಾರೆ. ಬಂಗಾಳದ ನವಾಬನೆಂದು ಮೀರ್ ಕಾಸಿಮನನ್ನ ಏನ್ ಮಾಡ್ತಾರೆ, ಘೋಷಣೆಯನ್ನ ಮಾಡ್ತಾರೆ. ನಂತರ ಬಕ್ಸರ್ ಕದನ. ಬಕ್ಸರ್ ಕದನಕ್ಕೆ ಕಾರಣ ಏನು ಅಂದ್ರೆ, ಯಾವಾಗ ಮೀರ್ ಜಾಫರನ್ನು ಬಂಗಾಳದ ನವಾಬನನ್ನಾಗಿ ಕೆಳಗಿಳಿತಾನೋ, ನಂತರ ಮೀರ್ ಕಾಸಿಮನನ್ನ ಯಾವಾಗ ಬಂಗಾಳದ ನವಾಬನನ್ನಾಗಿ ಮಾಡ್ತಾರೋ, ನಿಮಗೆ ಗೊತ್ತಿರಬೇಕು ಮೀರ್ ಕಾಸಿಮ ಒಬ್ಬ ಸಮರ್ಥ ಆಡಳಿತಗಾರ. ಈತ ಮೊದಲಿಗೆಲ್ಲ ಕಂಪನಿಗೆ ತುಂಬಾ ನಿಷ್ಠೆಯಿಂದ ಇರ್ತಿದ್ದ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹೇಗೆ ಹೇಳ್ತೋ ಹಾಗೆ ಕೇಳ್ಕೊಂತ ಹೋಗ್ತಾ ಇದ್ದ. ಇವರಿಗೆ ಒಂದು ದಿನ ಏನಾಯ್ತಪ್ಪ ಅಂದ್ರೆ, ನಾನು ಯಾವುದೋ ಹಿಡಿತದಲ್ಲಿ ಇದ್ದು ಒದ್ದಾಡ್ತಾ ಇದ್ದಾನೇನೋ ಅಂತ ಅನಿಸ್ತು. ಹಾಗಾಗಿ 2 ಲಕ್ಷ ಪೌಂಡ್ ಹಣದ ಜೊತೆಗೆ ಕೆಲವು ಪ್ರದೇಶಗಳನ್ನ ಕಂಪನಿಗೆ ಈತ ಬಿಟ್ಕೊಡ್ತಾನೆ. ಹಾಗೆ ಮೀರ್ ಕಾಸಿಮನು ತನ್ನನ್ನು ಸ್ವತಂತ್ರ ರಾಜನೆಂದು ಭಾವಿಸಿ ದಕ್ಷಕಗಳ ದುರುಪಯೋಗವನ್ನ ಪರಿಶೀಲಿಸೋದಿಕ್ಕೆ ಮುಂದಾಗ್ತಾನೆ. ಇವನು ಏನ್ ಮಾಡ್ತಾನಪ್ಪ ಅಂದ್ರೆ, ಬ್ರಿಟಿಷರಿಗೆ 2 ಲಕ್ಷ ಪೌಂಡ್ ಹಣ ಮತ್ತು ಕೆಲವೊಂದಿಷ್ಟು ಪ್ರದೇಶಗಳನ್ನ ಬಿಟ್ಕೊಡ್ತಾನೆ, ನನ್ನನ್ನ ನವಾಬನನ್ನಾಗಿ ಮಾಡಿದ್ಕೆ ಅಂತ ಹೇಳಿ ಬಿಟ್ಕೊಡ್ತಾನೆ. ಅಲ್ಲಿಗೆ ಬ್ರಿಟಿಷರದು ನಮ್ದು ಸಂಬಂಧ ಮುಗಿದ್ದು, ಇನ್ನು ನಾನೇನೋ ಸ್ವತಂತ್ರ ಅಂತ ಹೇಳಿ ಘೋಷಣೆಯನ್ನ ಮಾಡ್ಕೊಂತಾನೆ. ಆದ್ರೆ ಅದು ಸುಳ್ಳಾಯ್ತು. ಇವನು ಘೋಷಣೆಯನ್ನ ಮಾಡ್ಕೊಂಡ ತಕ್ಷಣ ಏನ್ ಮಾಡ್ತಾನೆ, ದಸ್ತಕಗಳ ದುರುಪಯೋಗವನ್ನ ಪರಿಶೀಲನೆ ಮಾಡೋದಿಕ್ಕೆ ಶುರು ಮಾಡ್ತಾನೆ. ದಸ್ತಕಗಳ ದುರುಪಯೋಗವನ್ನ ಪರಿಶೀಲನೆ ಮಾಡೋದಿಕ್ಕೆ ಶುರು ಮಾಡ್ತಾನೆ. ಯಾವಾಗ ದಸ್ತಕಗಳ ದುರುಪಯೋಗದ ಪರಿಶೀಲನೆ ನಡೀತಾ ಹೋಗುತ್ತೋ ಆವಾಗಲೇ ಬ್ರಿಟಿಷರಿಗೆ ಒಂದು ಕಡೆಯಿಂದ ಶುರುವಾಗ್ತಾ ಹೋಗುತ್ತೆ, ಓ ಮೀರ್ ಕಾಸಿಮ ಸ್ವತಂತ್ರನಾಗಿ ಆಡಳಿತ ಮಾಡೋದಕ್ಕೆ ಶುರು ಮಾಡ್ದ, ನಮ್ಮನ್ನ ಬದೆಗಟ್ಟಿದ. ಅದ್ರ ಜೊತೆಗೆ ಸುಂಕ ಮುಕ್ತ ವ್ಯಾಪಾರಕ್ಕೆ ಘೋಷಣೆಯನ್ನು ಸಹ ಮಾಡ್ತಾನೆ. ಯಾರು, ಮೀರ್ ಕಾಸಿಮನು ಬಂಗಾಳದಲ್ಲಿ ಸುಂಕ ಮುಕ್ತ ವ್ಯಾಪಾರದ ಘೋಷಣೆಯನ್ನ ಮಾಡ್ತಾನೆ. ಅವಾಗ ಬ್ರಿಟಿಷರಿಗೆ ಎಲ್ಲೋ ಒಂದ್ ಕಡೆ, ಓ ಈತ ಡೇಂಜರ್ ಅಂದ್ರೆ ಅಪಾಯ, ಈತನನ್ನ ಬಂಗಾಳದ ನವಾಬನನ್ನಾಗಿ ಮಾಡೋದು ಅಪಾಯ ಇದೆ ಅಂತ ಹೇಳಿ ಬ್ರಿಟಿಷರೊಡನೆ ನೇರ ಸ್ಪರ್ಧೆಗೆ ಇಳಿಯಲಿಕ್ಕೆ ಶುರು ಮಾಡ್ತಾನೆ. ನಂತರ ಬ್ರಿಟಿಷರಿಗೆ ನವಾಬನನ್ನ ವಿರೋಧಿಸಲು ಇಷ್ಟೇ ಬೇಕಿತ್ತು. ಇವ್ನು ಸರಿ ಇಲ್ಲ ನವಾಬ, ಇವನು ಸುಮ್ಮನೆ ಯುದ್ಧಕ್ಕೆ ಎಡೆ ಮಾಡ್ಕೊಡ್ತಾ ಇದ್ದಾನೆ ಅಂತೇಳಿ ಮೀರ್ ಜಾಫರನನ್ನ ಮತ್ತೆ ನವಾಬನನ್ನಾಗಿ ಮಾಡ್ತಾರೆ. ಮೀರ್ ಕಾಸಿಮನನ್ನ ಬಿಟ್ಟು ಮೀರ್ ಜಾಫರನನ್ನ ಮತ್ತೆ ನವಾಬನನ್ನಾಗಿ ಮಾಡ್ತಾರೆ. ನಂತರ ಮೀರ್ ಕಾಸಿಂ ಸುಮ್ಮನೆ ಇರಂಗಿಲ್ಲ, ಈತ ಒಂದು ತ್ರಿಕೂಟ ಸೈನ್ಯವನ್ನ ರಚನೆ ಮಾಡಿಕೊಂಡು ಯಾರ್ಯಾರಪ್ಪ ಅಂದ್ರೆ, ಬಂಗಾಳದ ನವಾಬನಾದಂತಹ ಮೀರ್ ಕಾಸಿಂ, ಮೊಘಲ್ ದೊರೆ 2ನೇ ಶಾ ಆಲಂ, ಔದ್ನ ನವಾಬ ಶುಜಾ-ಉದ್-ದೌಲ, ಈ 3 ಜನ ಏನ್ ಮಾಡ್ತಾರೆ, ತ್ರಿಕೂಟ ಸೈನ್ಯವನ್ನ ಮಾಡಿಕೊಂಡು ಬ್ರಿಟಿಷರ ವಿರುದ್ಧ ಯುದ್ಧವನ್ನ ಸಾರ್ತಾರೆ. ಹೆಕ್ಟರ್ ಮನ್ರೋ ಎನ್ನುವ ಬ್ರಿಟಿಷ್ ಸೇನಾಧಿಕಾರಿಯ ನೇತೃತ್ವದಲ್ಲಿ ಈ ಯುದ್ಧ ನಡೆಯುತ್ತೆ. ಈ ಯುದ್ಧ 1764ರಲ್ಲಿ ಬಕ್ಸರ್ ಎಂಬಲ್ಲಿ ಈ ತ್ರಿಕೂಟ ಸೈನ್ಯ ಮತ್ತು ಬ್ರಿಟಿಷರು ಮುಖಾಮುಖಿ ಆಗ್ತಾರೆ. ಇದು ಏನಾಗುತ್ತಪ್ಪ ಅಂದ್ರೆ, ಈ ತ್ರಿಕೂಟ ಸೈನ್ಯ ಬ್ರಿಟಿಷ್ ಸೈನ್ಯದ ಮುಂದೆ ಸೋತು ಶರಣಾಗ್ತತಿ. ಇದರ ಪರಿಣಾಮಗಳು ಏನುಂಟಾದವು? ಬಕ್ಸರ್ ಕದನದ ಪರಿಣಾಮಗಳು ಏನು? ಈಸ್ಟ್ ಇಂಡಿಯಾ ಕಂಪನಿಯು ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನ 2ನೇ ಶಾ ಆಲಮನು ನೀಡಿದನು. ಬಂಗಾಳದ ಮೇಲೆ ಇದ್ದಂತಹ ದಿವಾನಿ ಹಕ್ಕು ಏನಿತ್ತಲ್ಲ ಅದನ್ನು ಪೂರ್ತಿಯಾಗಿ ಬ್ರಿಟಿಷರಿಗೆ ಶಾ ಆಲಮನ ನೀಡಿದನು. ದಿವಾನಿ ಹಕ್ಕು ಅಂದ್ರೆ ಗೊತ್ತಿದೆ, ತೆರಿಗೆಯನ್ನು ಸಂಗ್ರಹಿಸುವಂತಹ ಹಕ್ಕು. ಶಾ ಆಲಮನು ವಾರ್ಷಿಕವಾಗಿ 26 ಲಕ್ಷ ರೂಪಾಯಿನ ಪಡೆದು ಬಂಗಾಳದ ಮೇಲೆ ಇದ್ದಂತಹ ತನ್ನೆಲ್ಲ ಹಕ್ಕನ್ನ ಕಳೆದುಕೊಳ್ತಾನೆ. ನಂತರ ಔದ್ನ ನವಾಬನಾದಂತಹ ಶಹುಜುದ್ದೌಲನು ಯುದ್ಧದ ನಷ್ಟವಾಗಿ 50 ಲಕ್ಷ ರೂಪಾಯಿಗಳನ್ನ ಕಂಪನಿಗೆ ಕೊಡಬೇಕಾಗುತ್ತೆ. ನಂತರ ಮೀರ್ ಜಾಫರನ ಮರಣದ ನಂತರ ಅವನ ಮಗನಿಗೆ ವಿಶ್ರಾಂತಿ ವೇತನ ನೀಡಿ ನೀನು ಮನೆಗೆ ಹೋಗುವಂತ ಹೇಳಿ ಪೂರ್ಣವಾದಂತಹ ಹಿಡಿತವನ್ನ ಇಂಗ್ಲಿಷರೇ ಸಾಧಿಸಿಬಿಡ್ತಾರೆ. ಹಾಗಿದ್ರೆ ನಂತರ ಏನಾಗುತ್ತೆ ಅಂದ್ರೆ, ಬಂಗಾಳದಲ್ಲಿ ರಾಬರ್ಟ್ ಕ್ಲೈವನು 1700
1765ರಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನ ಜಾರಿಗೊಳಿಸ್ತಾನೆ. ಹಂಗಂದ್ರೆ ಏನು? ದ್ವಿಪ್ರಭುತ್ವ ಪದ್ಧತಿಯನ್ನ ಜಾರಿಗೊಳಿಸ್ತಾನೆ ಅಂದ್ರೆ ಏನು ಅಂದ್ರೆ, ಕಂದಾಯ ವಸೂಲಿ ಮಾಡೋ ಹಕ್ಕು ಯಾರ್ದು? ಬ್ರಿಟಿಷರು. ನ್ಯಾಯದಾನ ಮಾಡೋರು ಯಾರು? ನವಾಬರು. ಇಷ್ಟೇ ಆಡಳಿತ ಸೀಮಿತವಾಗುತ್ತೆ. ಈ ಎರಡು ಪ್ರಮುಖ ಯುದ್ಧಗಳ ಮೂಲಕ ಬಂಗಾಳವನ್ನ ಸುಲಭವಾಗಿ ತಮ್ಮ ಕೈವಶ ಮಾಡ್ಕೊಂತಾರೆ ಇಂಗ್ಲಿಷರು. ವಿದ್ಯಾರ್ಥಿಗಳೇ, ಈ ಒಂದು ಅಧ್ಯಾಯವು ನಿಮಗೆ ಅರ್ಥ ಆಯಿತು ಅಂತ ಅನಿಸುತ್ತೆ. ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ 2 ಅಂಕದ ಪ್ರಶ್ನೆ ಹಾಗೆ ಬಹು ಆಯ್ಕೆ ಪ್ರಶ್ನೆಯನ್ನ ಕೇಳಲಾಗುತ್ತೆ. ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಬ್ರಿಟಿಷರು ಹೇಗೆ ತಮ್ಮ ಒಂದು ಬುನಾದಿಯನ್ನು ಹಾಕ್ತಾ ಬಂದ್ರು ಅನ್ನೋದನ್ನ ಸ್ವಲ್ಪ ಮಾಹಿತಿಯನ್ನು ನಾವು ಈ ಅಧ್ಯಾಯದ ಮೂಲಕ ತಿಳಿದ್ವಿ. ನಾವು ಮುಂದಿನ ಅಧ್ಯಾಯ ಬ್ರಿಟಿಷ್ ಆಳ್ವಿಕೆಯ ವಿಸ್ತೀರ್ಣದ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ಮರಾಠ ಸೈನ್ಯವನ್ನ, ಮೈಸೂರು ಸೈನ್ಯವನ್ನ ಹೇಗೆ ಅವರ ಮುಖ ಈ ಕಡೆ ದಕ್ಷಿಣ ಭಾರತ ಕಡೆ ಹೆಂಗ ಮುಖ ಮಾಡ್ತು, ಹೆಂಗೆಲ್ಲ ಆಡಳಿತವನ್ನ ಮಾಡ್ತಾ ಹೋಯ್ತು ಅನ್ನೋದನ್ನ ನೋಡ್ತಾ ಬರೋಣ. ಈ ಪಾಠ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಸುತ್ತೆ. ಇಷ್ಟ ಆದ್ರೆ ಈ ವಿಡಿಯೋವನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನ ಹೆಚ್ಚೆಚ್ಚು ನೋಡಿ ಪ್ರಶ್ನೆಗಳಿಗೆ ಉತ್ತರವನ್ನ